ಸರ್ಕಾರವನ್ನ ಕಟ್ಟಿ ಹಾಕೋಕೆ ಕಮಲ ಪಡೆ ಮುಂದಾಗಿದೆ. ಇನ್ನು ಸೋಮವಾರ ಸದನದಲ್ಲಿ ಧ್ವನಿ ಎತ್ತಲು ಬಿಜೆಪಿ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ. ಸೋಮವಾರ ಸದನದಲ್ಲಿ ಧ್ವನಿಯನ್ನ ಎತ್ತಲು ಕೇಸರಿ ಪಡೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಈಗಾಗಲೇ ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ ಅಂತ ಆರೋಪವನ್ನ ಕೂಡ ಮಾಡ್ತಾ ಇದೆ ಬಿಜೆಪಿ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ವಿರುದ್ಧವೂ ಕೂಡ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಈಗಾಗಲೇ ಬಿಜೆಪಿ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಡಲು ಬಿಜೆಪಿ ಸಜ್ಜನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ಇದೀಗಷ್ಟೇ 16ನೆಯ ಒಂದು ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಆ ಒಂದು ಬಜೆಟ್ ಕುರಿತಂತೆ ಹಲವಾರು ಓಲೈಕೆಗಳು, ಹಲವಾರು ಆರೋಪಗಳನ್ನು ಈಗಾಗಲೇ ಬಿಜೆಪಿಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ನೋಡೋದಾದ್ರೆ ಅಲ್ಪಸಂಖ್ಯಾತರ ಓಲೈಕೆಗೆ ಬಜೆಟ್ ಮಾಡಿದ್ದೀರಿ ಎನ್ನುವಂತಹ ಆರೋಪವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಎಸ್ಸಿ ಎಸ್ಪಿ ಹಾಗೆ ಟಿಎಸ್ಪಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇನ್ನು ಈ ಒಂದು ಎಸ್ಸಿ ಎಸ್ಪಿ ಹಾಗೆ ಟಿಎಸ್ಪಿ ಹಣ ಯಾವುದಕ್ಕೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಆರೋಪ ಬಂದ ಕೂಡಲೇ ಏನು ಕಾರಣ ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಗಳಿಗೆ ಹಾಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಬಳಕೆ ಮಾಡಿಕೊಂಡಿದೆ ಎನ್ನುವಂತಹ ಆರೋಪ ಕೇಳಿಬಂತೆ. ಮೊನ್ನೆಯಷ್ಟೇ ರಾಜ್ಯಕ್ಕೆ ಭೇಟಿಯನ್ನ ನೀಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇನ್ನು ವಿಜೇಂದ್ರಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿಕೊಟ್ರ ಹಾಗಾದ್ರೆ ಅಮಿತ್ ಶಾ. ಇನ್ನು ಶಾ ಕೊಟ್ಟಂತಹ ಪ್ಲಾನ್ ಅನುಷ್ಠಾನಗೊಳಿಸ್ತಾ ಇದ್ದಾರಾ ಬಿಜೆಪಿ ನಾಯಕರು? ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ ಅಂತ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ನಿನ್ನೆಯಷ್ಟೇ ಸಭೆಯನ್ನ ಕೂಡ ನಡೆಸಿದ್ರು ಬಿಜೆಪಿಯ ದಲಿತ ನಾಯಕರು. ಅಲ್ಪಸಂಖ್ಯಾತರ ಓಲೈಕೆಗೆ ಬಜೆಟ್ ಅಂತ ಆರೋಪ ಮಾಡಿದ ನಿನ್ನೆ ಅಷ್ಟೇ ಸಭೆಯನ್ನ ಕೂಡ ನಡೆಸಿದ್ದಾರೆ ಬಿಜೆಪಿಯ ದಲಿತ ನಾಯಕರು. ಹಾಗೆ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಕೂಡ ನಡೆಸಲಾಗಿದೆ. ಎಸ್ಸಿ ಎಸ್ಪಿ ಹಾಗೆ ಟಿಎಸ್ಪಿ ಹಣ ದುರ್ಬಳಕೆಯ ವಿರುದ್ಧವೂ ಕೂಡ ಹೋರಾಟ ನಡೆಸುವಂತಹ ಸಾಧ್ಯತೆ ಹಾಗೂ ಬಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಬಜೆಟ್ ವಿರುದ್ಧ ಸದನದಲ್ಲಿ ಧ್ವನಿಯನ್ನ ಎತ್ತಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಕಲ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ನಾಳೆ ಈ ಬಜೆಟ್ನ ಒಂದು ಅಧಿವೇಶನದಲ್ಲಿ ಈ ಬಗ್ಗೆ ಅಂದರೆ ಎಸ್ಸಿ ಎಸ್ಪಿ ಹಣ ಹಾಗೆ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ಇಟ್ಕೊಂಡು ಸದನದಲ್ಲಿ ಕದನ ಕಲಾಪವನ್ನು ಮುಂದುವರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಬಿಜೆಪಿ ಈಗಾಗಲೇ. ಇನ್ನು ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭೇಟಿ ನೀಡಿದ್ರು. ಇನ್ನು ಬಿವೈ ವಿಜಯೇಂದ್ರ ಅವರ ಜೊತೆ ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅವರ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಏನಾದರೂ ಹೇಳೋಗಿರ್ಬೋದು. ಅಂದರೆ ಈ ರೀತಿ ಮಾಡಿದ್ರೆ ನಾವು ಸರ್ಕಾರವನ್ನು ಕಟ್ಟಿ ಹಾಕಬಹುದು, ಹಾಗಾದರೆ ಯಾವ್ಯಾವೆಲ್ಲ ಪ್ಲಾನ್ಸನ್ನು ಕೊಟ್ಟಿದ್ದಾರೆ ಈಗಷ್ಟೇ ಅನುಷ್ಠಾನಗೊಳಿಸೋಕೆ ಬಿವೈ ವಿಜಯೇಂದ್ರ ಅವರು ಸಿದ್ಧರಾಗ್ತಾ ಇದ್ದಾರೆ. ನಾಳೆ ಆ ಒಂದು ಪ್ಲಾನ್ ಆಫ್ ಆಕ್ಷನ್ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಲಾಯಿತು. ಬಿಜೆಪಿಯ ದಲಿತ ನಾಯಕರು ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಎಸ್ಸಿ ಎಸ್ಪಿ ಹಣ ಹಾಗೆ ಟಿಎಸ್ಪಿ ಹಣ ದುರ್ಬಳಕೆ ಆಗಿದೆ. ಈ ಒಂದು ದುರ್ಬಳಕೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಲೇಬೇಕು ಅಂತ ಈಗಾಗಲೇ ತಮ್ಮ ನಾಯಕರಿಗೆ ಸಾಕಷ್ಟು ಮಾಹಿತಿಯನ್ನ, ಸಲಹೆಯನ್ನ ಹಾಗೆ ಪ್ಲಾನಿಂಗ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಪ್ಲಾನಿಂಗ್ಸ್ ಸದನದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಕಾದು ನೋಡಬೇಕಾಗುತ್ತೆ.